ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮೀನ್ ಮಾರ್ಕೆಟ್ ಮಂಗಳೂರಿಗೆ ಬಂದಿದ್ದೀವಿ. ಈಗ ಮೀನು ತಗೊಂಡಿದ್ದೀವಿ, ಡಿಸ್ಕಸ್ ಮಾಡ್ತಿದ್ದಾರೆ. ಬಾಂಗಡೆ ತಗೊಂಡಿದ್ದೀವಿ. ಆ್ಯಂಡ್ ಇದು ನೋಡಿ ಕಪ್ಪೆ ಚಿಪ್ಪಿದೆ. ಫುಲ್ ಫ್ರೆಶ್ ಮೀನುಗಳು ಉಂಟು. ಅಲ್ಲಿ ಒಂದು ರಾಶಿ ಬೋಟ್ಗಳು ಉಂಟು. ಅದೆಂಥದ್ದು ತೋರಿಸ್ತೀನಿ ಅಂದೆ. ಬೋಟ್ ಹತ್ರ ಹೋಗ್ಬೋದು. ಈಗ ಬೋಟ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಬೋಟ್ಗಳು ನಿಂತ್ಬಿಟ್ಟೈತೆ. ಒಂದು ಬೋಟ್ ಹೋಗೋಕ್ಕೆ 3-4 ಲಕ್ಷ ರೂಪಾಯಿ ಡೀಸೆಲ್ ಬೇಕಂತೆ ಗಾಯ್ಸ್. ಇಲ್ಲಿ ಇದಕ್ಕೋಸ್ಕರ ಇರೋದು ಪೆಟ್ರೋಲ್. ನೋಡಿ ಎಲ್ಲ ಹೋಗ್ತೈತೆ. ಅದು ಆ ಕಡೆ ಇನ್ನೂ ದೊಡ್ಡದೇನೇನೋ ಐತೆ. ನಾವು ಆ ಕಡೆ ಹೋಗೇ ಇಲ್ಲ. ಆ ಕಡೆ ಫುಲ್ಲು ಮೀನಲ್ಲಿ ಬೋಟಿಂದ ಇಳಿತಿದ್ದಂಗೆನೆ ಹರಾಜಾಗ್ತಾರಲ್ಲ, ಅದನ್ನೇ ಹರಾಜಾಗ್ತದೆ. ನೋಡಿ ಏನು ಕೇರು, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತವ್ರೆ. ಇದಾನೆ ಮೀನವ್ರು ತಗೊಂಡೋಗ್ಬಿಟ್ರೆ ನಮ್ಮ ಹುಡುಗಿನ ಆಮೇಲೆ ಮತ್ತೆ ಇದ್ಯಾವುದೋ ಹೊಸ ಪ್ರತಿಭೆ. ನೋಡಿ ಇಲ್ಲೆಲ್ಲ ಆಗ್ಲೇ ಹರಾಜಾಗ್ತದೆ. ಮೀನಿದೆ, ಒಳ್ಳೊಳ್ಳೆ ಮೀನಿದೆ. ಒಳ್ಳೊಳ್ಳೆ ಮೀನು ಮತ್ತು ಸಮುದ್ರದಲ್ಲಿ ಇರೋದು. ಇದು ಉದ್ದುದ್ದ ಮೀನಿದೆ. ಪಾಕೆಟಿಗೆ ಗಿಡ ಹಾಕ್ಬಿಟ್ಟೆ. ಇದು ಯಾವ ಮೀನು? ರಸ ಮೀನು ಇಲ್ಲ, ಅದು ಎಲ್ಲ ಒಂದೇ ಫ್ಯಾಮಿಲಿ ಅನ್ಸುತ್ತೆ. ಇದೆಲ್ಲ ಒಂದೇ ಮೀನು. ಬಾ ಕಡೆ ನಿನ್ ಕರಿಯೋ ಇದೆ. ಇದು ಮೀನು ಉದ್ದ ಮೀನು. ಚೆನ್ನಾಗಿದೆ. ಮೀನು ಮಾರ್ಕೆಟ್ ಗಮ್ಮಂತ. ಏನಾದ್ರು ಹೇಳಿದ್ರೆ ಮೀನು ಮಾರ್ಕೆಟ್ ಅಲ್ಲಿ ಹಿಂಗೇನು ಸುಗಂಧ ಬರ್ತದ ಅಂತ ಕೇಳ್ಬಿಡ್ತೀವಿ. ಕೇಳಿಬಿಡೋಣ. ಓ, ಅಲ್ಲೇನೋ ದೊಡ್ಡ ಮೀನಿದೆ ಗಾಯ್ಸ್. ನೋಡಿ ಇಲ್ಲಿ ಯಾವುದು ದೊಡ್ಡ ಮೀನಿದೆ. ಇಲ್ಲಿ ನೋಡಿ ಸತ್ತೋಯ್ತು ಪಾಪ. ಸುರ್ಮಿ ಟೂನಾ ಅನ್ನೋದು ಅದನ್ನ ಇದೆಂತ ಹಾವಿನ ಥರ ಇತ್ತು. ಅಲ್ಲಿ ಮೀನು ಬದುಕಿತ್ತು ಅನ್ಸುತ್ತೆ. ಇಲ್ಲ, ಜಾರಿದ್ ಕಣೆ ಅದು. ಜಾರಿದ್ದ ಟೂನಾ, ಚಿಕ್ಕ ಟೂನಾ. ಅವರೆಲ್ಲ ಎತ್ತಿಟ್ಬಿಟ್ಟು ಇಷ್ಟು ಮೀನಿದೆ ನೋಡಿ. ನನ್ನ ಶೈಟ್ ಇರುತ್ತೆ ಅದು. ಅದನ್ನ ನನ್ನ ಪಕ್ಕ ಇಟ್ಕೊತೀಯ ನೀನು? ಸೇಲಿಗಿರಲ್ಲ, ಕೊಡ್ತಾರೆ. ಇಲ್ಲ ಅಂದ್ರೆ ಎಷ್ಟು ಬಯಸ್ಕೊಳ್ತಾರೆ? 3,000 ಅಷ್ಟೇ ಕೆಜಿಗೆ ಅಲ್ಲ, ಒಂದು ಫುಲ್ ಮೀನಿಗೆ 1,000 ರೂಪಾಯಿ ಅಂತ ಒಂದು ಮೀನಿಗೆ. ಕಮ್ಮಿನಾ? ಮತ್ತೆ ನಂಗೆ ಗೊತ್ತು. ಜಾಸ್ತಿ ಐತಲ್ಲ. ಹತ್ತೋಗ ಅವ್ರು ಮೀನು ಹಾಕಿದ್ರು, ಅದೇ ಮೀನು ಇಡ್ತಿಲ್ಲ ನೋಡಿ. ಈಗ ಇನ್ನೊಂದ್ಸತಿ ಎತ್ಬಿಟ್ಟು ಎಸಿತಾರೆ ಅನ್ಸುತ್ತೆ. ಮೇಲ್ಗಡೆ ಫುಲ್ ಹತ್ತುಗಳಿದೆ. ಓಕೆ ಬ್ರೋ, ಈಗ ಒನ್ಸ್ ಅಗೇನ್ ಕಮ್ ಆನ್. ಮತ್ತೆ ಹಾಕ್ತಾರೆ. ಅಯ್ಯೋ, ಮತ್ತೆ ಬಿದ್ದೈತಿ ಗೈಸ್. ಹದ್ದು ಕ್ಯಾಚ್ ಮಿಸ್ ಮಾಡ್ಕೊಂಡ್ಬಿಡ್ತು. ಎಲ್ಲ ನೋಡಿ ಹಾವು ಥರ ಮೀನು.
ಬೆಕ್ಕು ನೋಡಿ ಅಲ್ಲಿ ಅದು ತಿನ್ನೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟೈತೆ. ಆಂಟಿಗಳು ಡಿಸ್ಕಷನ್ ಮಾಡ್ತಿದ್ರು, ನೀನೇನಾದ್ರು ಮಾಡ್ಕೊಂಡು ನನ್ನ ಪಾಡಿಗೆ ನಾನು ತಿಂತೀನಿ ಅಂತ. ನಂದೇ ನೆಕ್ಸ್ಟ್ ನಾನು ಎಷ್ಟು ಕಡೆ ಬೈದೇ ಬಿಡುತ್ತೆ ಅನ್ಸುತ್ತೆ. ಮಳೆ ಬಂದ್ಬಿಡ್ತು ಅದ್ರದ್ದು. ಅಮ್ಮ ಎಲ್ಲ ತಿನ್ಬೋದು. ಎರಡು ಇರಲ್ಲ. ಇನ್ನೊಂದು ಮೀನು ಹಾಕೊಟ್ರಿ, ಇನ್ನೊಂದು ಮೀನು ಸಿಕ್ತು, ಖುಷಿ ಅದಕ್ಕೆ. ಅದಕ್ಕೆ ಎಷ್ಟು ಮೀನು ಹಾಕ್ತಿದ್ದಾರೆ ಗೊತ್ತಾ, ಬೆಕ್ಕು ಮರಿಕ್ಕೆ ನೋಡೋಣ. ನೋಡಿ ಇನ್ನೂ ಒಂದು ಮೀನು. ಓ ಲಾಟ್ರಿ. ಸೊ ಗಾಯ್ಸ್, ಹೀಗೆ ಇಷ್ಟೊಂದು ಮೀನು ತಿಂತಾವ, ಆದರೆ ಯಾಕೆ ಹಿಂಗೆ ಒಣ್ಕೊಂಡೈತೆ? ಸ್ವಲ್ಪ ದಪ್ಪ ಆಗತ್ತೆ ನಿಮಗೆಲ್ಲ. ಅಲ್ಲ ಅದು ಅಲ್ಲಲ್ಲೇ ಅಲ್ಲಲ್ಲೇ ಕಿತ್ಕೊಂಡು ತಿನ್ಕೊಂಡು ಹೋಗ್ತೈತೆ. ಅದು ಫುಲ್ ತೆಗೆದುಬಿಟ್ಟಿರ್ತಾರ ನೆಟ್ಟಲ್ಲಿರೋ ಮೀನೆಲ್ಲ. ಇಲ್ಲೇನೋ ಆಗ್ತಿದೆ, ನೋಡೋಣ ಬನ್ನಿ. ಕ್ರಾಬಿಗೆಲ್ಲ ಬೆಲೆ ಇಲ್ಲ ಇಲ್ಲಿ. ಹರಾಜ್ ಎಲ್ಲ ಇಲ್ಲ. ಆಂಟಿ ಇಲ್ಲಿ ಕ್ರಾಬ್ ಇಟ್ಕೊಂಡವ್ರೆ. ಮಿಕ್ಸು ಎಲ್ಲ ಆಯ್ತು ಅದರಲ್ಲಿ. ಸೊ ಗಾಯ್ಸ್, ಇಲ್ಲಿ ನನಗೊಂದು ಕಡೆ ವ್ಯಾಪಾರ ಆಗ್ತೈತೆ, ಅಲ್ಲಿ ಒಂದು ಕಡೆ ಆಂಟಿ ಜಗಳ ಆಗ್ತೈತೆ. ನೆಟ್ಟಲ್ಲಿ ಎಷ್ಟು ಮೀನು. ಅದು ಬೋಟ್ ಒಂಥರ ಚಂದಲ್ಲ, ಅದು ಎಷ್ಟು ಹೋದ್ರೆ ಅವರೆಲ್ಲ ಒಂದೊಂದು ತಿಂಗಳು ಬರಲ್ಲ ಅಲ್ಲ. ನೋಡಿ ನೋಡಿ ಏನು ಚೆನ್ನಾಗಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ನೋಡಿ. Oh God! You again? ನೋಡಿ ಇವ್ನು ಹೆಂಗೆ ಹೋಗ್ತಾನೆ ನೋಡಿ, ಅವರಿಬ್ರು ಈ ವಯಸ್ಸಲ್ಲಿ ಹೆಂಗೆ ಹೋಗ್ತವ್ರೆ ನೋಡಿ. ನಿನಗೆ ಪಬ್ಜಿ ಚಿಂತೆ. ಓ ಬೇಕು ನೋಡಿ, ಬೋಟಿಂದೆಲ್ಲ ಮೀನು ಇಳಿಸ್ತಿದ್ದಾರೆ. ನೋಡಿ ಇಲ್ಲಿ ನನಗೆ ಎರಡು ಹಿಡ್ಕೊಳಕ್ಕಾಗಲ್ಲ, ಇವ್ರು ಎಷ್ಟು ಹಿಡ್ಕೊಂಡವ್ರು. ಎಲ್ಲಿ ನೋಡಿದ್ರು ನನಗೆ ತುಂಬ ಇಷ್ಟ ಆಗ್ತಿರೋದೇನೆಂದರೆ ಬೆಕ್ಕುಗಳೈತೆ, ನಾಯಿ ಮರಿಗಳೈತೆ. ಅಮ್ಮ ನಾಯಿ ಮರಿನ ಆಟ ಆಡ್ಸಿದ್ರೆ ಬ್ಯುಸಿಯಾಗೈತೆ ಅಲ್ಲಿ. ಹಾಗೆ ನಾವು ತಗೊಂಡಿರೋ ಈ ಪ್ಯಾಕ್ ಆಗಿದೆ ನೋಡಿ, ಕಾಂಪ್ಲೆಟ್ ಸೆಲೆಕ್ಟ್ ಮಾಡ್ಕೊಂಡು ಆಂಟಿ ರಿಚ್ ಆಂಟಿ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್.